ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಮಪ್ರ ಲಾಗ್ಗೆ ಸ್ವಾಗತ. ಇಲ್ಲಿ ನಾನು ಪ್ಲಾಜಾ ಪ್ಯಾಂಟ್ನ ಸೊಂಟದ ಅಳತೆ ಬಂದುಬಿಟ್ಟು ಇಲ್ಲಿ 13 ಐತೆ ಇದು. ಯಾಕಂದರೆ ಫುಲ್ ದೊಡ್ಡದಾಗ್ಬಿಟ್ಟಿದೆ, ಅದಕ್ಕೆ ನಾನಿಲ್ಲಿ ಇವಾಗ ಯಾವ ಥರ ಚಿಕ್ಕದಾಗಿ ಮಾಡೋಣ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ನಾನು 2 ಪ್ಯಾಂಟ್ ತೊಗೊಂಬಂದಿದ್ದೆ ಮಲ್ಲೇಶ್ವರಮಿಂದ. 2 ಪ್ಯಾಂಟ್ ಕೂಡ ನನಗೆ ಲೂಸ್ ಆಗ್ತಾಯಿದೆ. ರಿಟರ್ನ್ ಮಾಡೋಕ್ಕಂತ್ರ ಆಗಲ್ಲ, ಅದನ್ನು ಕಾಸು ಕೊಟ್ಬಿಟ್ಟು ತಂದಿರ್ತೀವಿ, ವಾಪಸ್ ರಿಟರ್ನ್ ಅಲೋ ಇರೋಂಗಿಲ್ಲ ಅಲ್ಲಿ. ಅದಕ್ಕೆ ನಾನಿಲ್ಲಿ ಒಂದು ಐಡಿಯಾ ಮಾಡಿಬಿಟ್ಟು ಟೈಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ವೇಸ್ಟ್ ಬಟ್ಟೆನ ಇರೋದನ್ನು ಕಟ್ ಮಾಡಿಬಿಟ್ಟು, ಇಲ್ಲಿ ನೀವು ಥ್ರೆಡ್ ಬರುತ್ತಲ್ಲ ಆ ಥರ ಮಾಡ್ಕೋಬಾರ್ದು. ಒಂದರಲ್ಲಿ 3 ಭಾಗ ಫೋಲ್ಡ್ ಮಾಡಿಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಕಸಿ ಆದಷ್ಟು ಅಗಲನೇ ಇರಲಿ, ದೊಡ್ಡದೇ ಇರಲಿ, ಉದ್ದನೇ ಇರಬೇಕು ಜಾಸ್ತಿ. ನಿಮಗೆ ಸಣ್ಣ ಇರಬೇಕು. ಇವಾಗ ಪ್ಲಾಜಾ ಪ್ಯಾಂಟ್ನ ತೊಗೊಂಡ್ಬಿಟ್ಟು ಸೀದಾನ ಫೋಲ್ಡ್ ಮಾಡ್ಕೋಬೇಕು ನೀವು. ನಾನು ನೋಡಿ ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಆ ಥರ ಸುತ್ತಲೂ ನೀವು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನಾವೆಲ್ಲ ಕಾಸ್ಟ್ಲಿ ಬಟ್ಟೆ ತಂದುಬಿಟ್ಟು ಈ ಥರ ನೀವು ಸ್ಟಿಚ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ಒಂದೊಂದು ಅಂಗಡಿಯಲ್ಲಿ ಎಕ್ಸ್ಚೇಂಜ್ ಇರುತ್ತೆ, ಒಂದೊಂದು ಅಂಗಡಿಯಲ್ಲಿ ಎಕ್ಸ್ಚೇಂಜ್ ಇರಲ್ಲ. ಅದಕ್ಕಾಗಿ ಮತ್ತೆ ಹಂಗೆ ಬಿಸಾಕೋ ಥರನೇ ಆಗುತ್ತೆ. ಈ ಥರ ನೀವು ಎಲ್ಲ ಸುತ್ತಲೂ ಸ್ಟಿಚ್ ಮಾಡಿದ್ದಾಯಿತು. ಇವಾಗ ಸೆಂಟ್ರಾಗಿ ಹಿಡಿದ್ಬಿಟ್ಟು ನೋಡಿ, ಹಿಂದ್ಗಡೆ ಒಂದು ಬಟ್ಟೆ ಎಳ್ಕೊಂಬಿಟ್ಟು ಮುಂದ್ಗಡೆ ಒಂದು ಸ್ವಲ್ಪ ಬಟ್ಟೆ ತೊಗೊಂಬಿಟ್ಟು ಕಟ್ ಮಾಡ್ಕೋಬೇಕು. ಸ್ವಲ್ಪ ಹೋಲ್ ಮಾಡ್ಕೋಬೇಕು. ಹೋಲ್ ಮಾಡ್ಕೊಂಬಿಟ್ಟು ಅದಕ್ಕೆ ಇಲ್ಲಿ ನಾವು ಫಸ್ಟ್ ಸ್ಟಿಚ್ ಮಾಡಿರ್ತೇವಲ್ಲ, ದಾರಕ್ಕೆ ಪಿನ್ ಆದರೂ ಹಾಕ್ಕೋಬೋದು, ನೀವು ಹೇರ್ ಪಿನ್ ಆದರೂ ಹಾಕ್ಕೋಬೋದು. ನಾವು ಹೇರ್ ಪಿನ್ನಿಂದ ಯಾವ ಥರ ಹಾಕೋಣ ಅಂತ ನೋಡೋಣ ಬನ್ನಿ. ಹೋಲ್ ಮಾಡಿರ್ತೇವಲ್ಲ ಅಲ್ಲಿ ಹಾಕ್ಬಿಟ್ಟು ಸರ್ಸ್ಕೋಬೇಕು. ಈ ಥರ ಪೂರ ಹಾಕ್ಬಿಟ್ಟು ನೋಡಿ, ಈ ಥರ ಹಾಕಿದರೆ ಆಗೋಯ್ತು. ಎಷ್ಟು ಈಸಿ ಅಲ್ಲ, ಬೇಗನೆ ಆಗೋಗುತ್ತೆ. ಇದು ನಾವು ಕಾಸ್ಟ್ಲಿ ಪ್ಯಾಂಟ್ ತಂದುಬಿಟ್ಟು ಬಿಸಾಕೋ ಅವಶ್ಯಕತೆಯೂ ಇರೋಂಗಿಲ್ಲ, ಏನಿಲ್ಲ. ನೋಡಿ, ಈ ಥರ ಮಾಡಿದರೆ ಯೂಸ್ ಮಾಡ್ಬೋದು. ನೋಡಿ, ಆವಾಗಲೇ ಇಷ್ಟು ದೊಡ್ಡದಾಗಿತ್ತು ಸೊಂಟದ್ದು, ಇವಾಗ ನೋಡು ಕಡಿಮೆ ಆಗಿದೆ. ನೋಡಿ, ಈ ಥರ ನೀವು ಕಸಿ ಕಟ್ಕೊಂಡ್ಬಿಟ್ರೆ ರೆಡಿ. ನೋಡಿ, ಸಿಂಪಲಾಗಿ ಯಾವ ಥರ ಮಾಡಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.